ಕಾಗೋಡು MLA ಅವರು ಹೀಗಾಗಿ ಅವರೆಲ್ಲ ಮೂವತ್ತು ತಿಂಗಳ ಅರ್ಧ 30 ತಿಂಗಳಿಗೆ ಇವತ್ತಿನ ಮಾಡ್ತಾರೆ, 30 ತಿಂಗಳಿಗೆ ಬೇರೆ ಅವ್ರು ಕೊಡ್ತಾರೆ. ಅಂದರೆ BJಪಿಯಿಂದ ಆಗುತ್ತೆ, ಮುಂದೆ ಸಾರಿ ಕಾಂಗ್ರೆಸ್ನವರು ಅಧ್ಯಕ್ಷರು ಉಪಾಧ್ಯಕ್ಷರು BJಪಿ ಅವರು. ಯಾಕಂದರೆ ಹಿಂದೆ ಕೂಡ ನಾವು ಆದಾಗೆ ನಾವು 3 ಜನ ಇದ್ದೀವಿ, 13 ಜನ BJಪಿ ಅವರಿಗೂ ಕೂಡ ನಮಗೆ ಅಧ್ಯಕ್ಷಸ್ಥಾನ ಅವರು ಬಿಟ್ಕೊಟ್ಟು ಕುರುಬಡೆ ಅವರಿಗೆ. ಒಟ್ಟರಲ್ಲಿ ಯಾವುದೇ ಪಾರ್ಟಿ ಇಲ್ಲ, ಮುಂಚೆ ಕೂಡ ಹೇಳಿದ್ವಿ, ಇವತ್ತು ಕೂಡ DCC ಬ್ಯಾಂಕ್ ಬೆಳೆಸಲಿಕ್ಕೆ ಒಂದು ಫಾರ್ಮಲ್ ಇಲ್ಲ. ಕೊನೆಗಳಿಗೆಲ್ಲ ಅವ್ರದ್ದೊಂದು ಅಲ್ಲೇ ಚುನಾವಣೆ ಇದೆ, ಕೃಷ್ಣ ಸಹಕಾರಿ ಸಂಘ ಚುನಾವಣೆ, ಅಲ್ಲೂ ಅಧ್ಯಕ್ಷ ಉಪಾಧ್ಯಕ್ಷ ಸಂಬಂಧ ಅವ್ರು ಮುಂಚೆ ಜೊತೆನೇ ಇದ್ದಾರೆ, ಇವತ್ತಿರ್ತಾರೆ. ಆ ರೀತಿ ಏನಿಲ್ಲ, ಇದು ಸಹಕಾರಿ ದತ್ತೊಳಗೆ ಇದ್ರಲ್ಲಿ ಯಾವುದೇ ಪಕ್ಷ ಲಾಸ್ಟ್ ಟೈಮ್ ಕೂಡ ನಮಗೆ ಅವ್ರು ಬಿಟ್ಕೊಟ್ಟಿದ್ರು, ಹೇಳಿಲ್ಲ 3 ಜನ ನಾವು ಬಿಟ್ಟಿದ್ವಿ, 13 ಜನ BJಪಿ ಅವರಿದ್ರು ಕೂಡ ಕಾಂಗ್ರೆಸ್ನವ್ರಿಗೆ ಅಧ್ಯಕ್ಷ ಬಿಟ್ಕೊಟ್ಟಿದ್ರು. ಈ ಸಾರಿ ನಾವು ಅವ್ರಿಗೆ ಬಿಟ್ಟಿದ್ದೀವಿ, 30 ತಿಂಗಳ ನಂತರ ಮತ್ತೆ ನಾವು ಕಾಂಗ್ರೆಸ್ನವರು. ಸರಿಗ ಏನಿಲ್ಲ, ಜೊಲ್ಲೆ ಅವರು ನಿಮ್ಮ ಜೊತೆಗೆ ಕೂಡದಾಗಿಂದಲೂ ಕೂಡ ಸಾಕಷ್ಟು ವಿರೋಧಿಗಳು, ಅಂದ್ರೆ ಅವ್ರ ಬಗ್ಗೆ ಟೀಕೆ ಮಾಡುವುದು, ನಿಮ್ಮ ಬಗ್ಗೆ ಟೀಕೆ ಮಾಡುವಂತ ನಡೀತಾ ಇತ್ತು. ಜಾರಕಿಹೊಳಿ ಅವ್ರ ಕಡೆ ಹೋದ್ರೆ ಸೋಲಿಸ್ತಾರೆ, ಮನೆ ಕಳಿಸ್ತಾರೆ ಅನ್ನುವಂಥದ್ದಿತ್ತು. ಕಡೆಗೂ ಒಂದ್ ಕಡೆ ಗೆಲ್ಸಿದ್ರಿ, ಅಲ್ಲ ಒಂದ್ ಕಡೆ ಗೆಲ್ಸಿದ್ರಿ, ಮತ್ತೆ ಇವತ್ತು ಅಧ್ಯಕ್ಷನೂ ಮಾಡಿದ್ರಿ, ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದೀವಿ. ಅದರಲ್ಲಿ ಏನೋ ನಮ್ಮ ಜೊತೆ ಬಂದಿರೋರು ಬಂದ್ರಿ, ನಾವು ಅವ್ರಿಗೆ ಅಧ್ಯಕ್ಷರು ಕೂಡ ಬಹಳಷ್ಟು ಜನ ಸದಸ್ಯರು ಈ ಸಂದರ್ಭದಲ್ಲಿ ಅವರೇ ಬೇಕು. ಯಾಕಂದ್ರೆ ಅವರು ಇನ್ನೊಂದು ಪ್ಯಾರಲ್ ಆಗಿ ನಮ್ಮದೇ ಬ್ಯಾಂಕ್ ಇದೆ, ಸುಮಾರು 4,000 ಕೋಟಿ ವ್ಯವಹಾರ ಆಗ್ತದೆ, ಅವ್ರಿಗೆ ಅನುಭವ ಇದೆ. ಇಂಥ ಸಂದರ್ಭದಲ್ಲಿ ಅವರೇ ಬೇಕಂತ ಬಹಳ ಜನ ಸಜೆಸ್ಟ್ ಮಾಡೋದಿಲ್ಲ. ಅಲ್ಲ, ಜಾರಕಿಹೊಳಿ ಅವರು ನಂಬಿ ಬಂದವಂತವ್ರಿಗೆ ಕೈ ಬಿಡಲ್ಲ ಅನ್ನುವಂಥ ಸಂದೇಶ ರವಾನೆ ಮಾಡಿದ್ರ ಅನ್ನೋ ನನ್ನ ಪ್ರಶ್ನೆ ಅಲ್ಲ, ನಮ್ಮ ಹಿಂದೆ ಯಾರು ಇರ್ತಾರೆ ಅವ್ರು ಕೂಡ ಸಹಾಯ ಮಾಡಿ. ಸರ್, ಈಗ ಒಂದು ವದಂತಿ ಆಗ್ತಾ ಇದೆ, 900 ಕೋಟಿ ರೂಪಾಯಿ ಡೆಪಾಸಿಟ್ ವಾಪಸ್ ಆಗಿದೆ ಅದು ವರ್ಷ ಅವ್ರ ಕಡೆ ವರ್ಷ ಇರ್ತೈತೆ. ಅವರು ಶುಗರ್ ಫ್ಯಾಕ್ಟ್ರಿ ಪ್ರಾರಂಭ ಆಯ್ತಾನೆ ಮತ್ತೆ ಅದ್ರ ಮೇಲೆ ಹೋಗ್ತದೆ, ಸಿಕ್ ಬಂದಾದಾಗ ಅದು ಕೆಳಗೆ ಇರ್ತದೆ. ಇದಕ್ಕೂ ಲಿಂಕ್ ಆಗ್ತಾ ಇದ್ದಾರೆ, ಲಿಂಕ್ ಇಲ್ಲ. 1,000 ಕೋಟಿ ಕಡಿಮೆ ಆಗ್ತೈತೆ, ಮತ್ತೆ ಅದು ನಾರ್ಮಲ್ ಆಗಿ 1,000 ಕೋಟಿ ಬಟ್ ಅದನ್ನ ಬಿಡಿಸುವಂತ ಪ್ರಯತ್ನ ಮಾಡೇ ಮಾಡ್ತಾರೆ. ಅವ್ರು ಇದ್ದಾಗ ಆಗಿತ್ತು, ರಮೇಶ್ ಗರ್ಗಿ ಇದ್ದಾಗ ಇತ್ತು, ಇಂದು ಲಕ್ಷ್ಮಣ ಸವದಿ ಇದ್ದಾಗ, ಯಾರ್ಯಾರಿದ್ದಾಗ ಎಲ್ಲ ಕೂಡ ಇದು ಅಪ್ ಆ್ಯಂಡ್ ಡೌನ್ ಆಗೇ ಆಗುತ್ತೆ, ಮತ್ತೆ ಬರ್ತಿಲ್ಲ. ಅದರಲ್ಲಿ ನಮ್ಮ ವಿಶೇಷ ಇದರಲ್ಲಿ 8 ಕಾಂಗ್ರೆಸ್ 8 BJಪಿ ಹೇಳ್ತಿದ್ದಾರೆ. ಒಂದು ನಾಮಿನೇಷನ್ನಲ್ಲಿ ಅಶೋಕ್ ಪಟ್ಟಣ್ ಕೂಡ, ಒಂದು ಕಾಂಗ್ರೆಸ್ ಅಪೆಕ್ಸ್ ಬ್ಯಾಂಕ್ನಿಂದ, ಒಂದು BJಪಿ, 9 ಅದೇ ಅಪೆಕ್ಸ್ ಬ್ಯಾಂಕ್ನಿಂದ ತರ್ತೀವಿ. ಅಪೆಕ್ಸ್ ಬ್ಯಾಂಕ್ನಿಂದ ಏನಿದೆ ಅದನ್ನು ಕುರುಬ ಸಮುದಾಯಕ್ಕೆ ಕೊಡ್ತೀವಿ. ಅವಿರೋಧ ಆಯ್ಕೆ ಆಗುತ್ತೆ ನಮ್ದು ಅದೇ ಆಸೆ ಇದೆ. ಚುನಾವಣೆ ಆದರೂ ಕೂಡ 3 ಜನ ಇದ್ದಾರೆ, ಮಾಡಿಕೊಡ್ತಾರೆ. ನಮ್ದು ಆಸೆ ಇದೆ. ಮೊದಲಿಗೆ ಒಂದು ಅಂಕಿ ಕೊಟ್ಟಿದ್ದೀವಿ, 3 ಜನ ನಮ್ಮ ಜೊತೆ ಇದ್ದಾರೆ, ಜೊತೆಗೆ ನಡು ಗೊಂದಲ ಸೃಷ್ಟಿಸುವಂತ ಕೆಲಸ ಆಯ್ತು. ಯಾರು ಸ್ವಾಮೀಜಿ ಅವರು ಹೇಳ್ತಾ ಇದ್ದಾರೆ, ಒತ್ತಡ ಹೇಳ್ತಾ ಇದ್ದಾರೆ, ಆ ರೀತಿ ಏನಾದ್ರೂ ತಮ್ಮ ಗಮನಕ್ಕೆ ಬಂತ ಅಂತ? ಅದು ಎಲ್ಲ ಒಂದು 10 ವರ್ಷದಿಂದ 40 ಮುಸಾದ್ ಮಾಡುತ್ತಲ್ಲಿ ಮುಸಾದ್ ಮಾಡಿ 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 ಎಲ್ಲ ಕೇಳಿಸ್ದಂಗೆ ಎಲ್ಲ ನಾವು 10 ವರ್ಷದಿಂದ ಹೇಳಿದಂಗೆ ಬೆಂಗಳೂರಲ್ಲಿ ಮುಸಾದ ಇತ್ತು. ನಿನ್ನೆ ರಾತ್ರಿ ಫೋನಲ್ಲಿ ಮುಸಾದ್ ಮಾಡಿದ್ರು, ಅವ್ರ ರಿಪೋರ್ಟ್ ಆಗಲಿಲ್ಲ, ಅಷ್ಟೇ ವಿಶೇಷ. ಹಿಮಾಲಯ ಜಡಿ ನಾವು ಆಯುರ್ವೇದ ಡಾಕ್ಟರ್ ಹಿಂಗಾಗಿ ನಾವು ಅದು ಬರ್ತಿತ್ತು ಹಿಮಾಲಯ ಅಂತಂದ
ಬೆಳಗ್ಗೆ ಕೊಟ್ಟರೆ ಎಲ್ಲ ಸರಿಯಾಗಿರೋದು. ಸರ್, ಈಗ ಲಕ್ಷ್ಮಣ್ ಸವದಿ ಅವರು ಮೊನ್ನೆ ಕೂಡ ಎಲೆಕ್ಷನ್ ಆದ್ಮೇಲೆ ಒಂದು ಮಾತು ಹೇಳಿದ್ರು, ನಮ್ ಕಡೆ ಚೀಟಿ ಐತಿ ನಾವೆಲ್ಲ ಮಾಡ್ತೇವೆ ಅಂತ. ಅವತ್ತು ನೀವು ಅವತ್ತು ಹೇಳಿದ್ರು ಸರ್. ಚುನಾವಣೆ ಆಯ್ತು ಮುಗಿದು ಹೋಯ್ತು ಅಷ್ಟೇ. ಮತ್ತೆ ಮುಂದೆ ನೋಡೋಣ. ಈಗ ಯಾಕಂದ್ರೆ ಹಳೆ ಚುನಾವಣೆ ಎಲ್ಲ ಪರ ವಿರೋಧ ಆರೋಪಗಳು ಇದ್ದೇ ಇರ್ತದೆ. ಏನಾದ್ರು ಎಲ್ಲರ ದೃಷ್ಟಿ ಅವರು ಅಲ್ಲಿ ಕೈ ಜೋಡಿಸ್ಬೇಕು, ಬರಬೇಕು. PCC ಬ್ಯಾಂಕ್ ಚೆನ್ನಾಗಿ ನಡೆಸೋದು ಚಾಲೆಂಜ್ ಅಲ್ಲ ಸರ್, ಈಗ ಕಡಿಮೆ ಇರುವಂಥ ಸಮಸ್ಯೆ ಇರುವಂಥ ರಾಜ್ಯದಲ್ಲಿ ಬಹಳ PCC ಬ್ಯಾಂಕ್ ಇದೆ. ನಮ್ಮದು ನಂಬರ್ 2, 3 ಇರ್ತದೆ. ನಂಬರ್ 1 ಮಾಡಲಿಕ್ಕೆಲ್ಲ ಪ್ರಯತ್ನ ಪೊಲಿಟಿಕಲ್ ಇವತ್ತು ಬಿಜೆಪಿ ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸಿಎಂ ನಿವಾಸಕ್ಕೆ ಮೆಚ್ಚುಗೆ ಆಗ್ತಾ ಅಗ್ರಹಾರದಲ್ಲಿ ಎಲ್ಲವೂ ಸಿಗ್ತಾ ಇದೆ. ಅವರೇ ಯಾವುದೋ ವಿಡಿಯೋ ಹಳೇದದು 23, 22, 23 ಕೂಡ ಒಂದು ಸಮಯ ಮಾಡಿದ್ದಾರೆ. ಭಾಳ ಹಳೇದಿದೆ, ಹೊಸದು ಇರ್ಬೋದು. ಇಲ್ಲ ಏನಿದ್ರು ಇದನ್ನು ಹೊಸದಲ್ಲ. ರೇಡ್ ಮಾಡ್ತಾರೆ, ಅಲ್ಲಿ ಮೊಬೈಲ್ಗಳು ಬೇರೆ ಬೇರೆ ಪದಾರ್ಥ ವಸ್ತುಗಳನ್ನು ಸೀಜ್ ಮಾಡ್ತಾರೆ. ಮಾಡ್ತಾರೆ ಸರ್. ಜೈಲಿನಲ್ಲಿ ಒಂದು ಕ್ಲಾಸ್ ಆಗ್ತದೆ ಸರ್, ಹೊರಗಡೆ ಇರೋವಂಥವ್ರು ಒಳಗಡೆ ಇರೋವಂಥವ್ರು ಏನು ಪ್ರಿಸನರಿ ಸಿಬ್ಬಂದಿ ಇಬ್ಬರು ನಡೆದು ಯಾಕೆ ಮಾಡಿದ್ರೆ ಸರಿ ಮಾಡ್ತಾರೆ. ಹೋಮ್ ಮಿನಿಸ್ಟರ್ ಭಾಳ ಸೀರಿಯಸ್ ಆಗಿ ಸಭೆ ಮಾಡ್ತಾರೆ. ಅದು ಅವರಿಲ್ಲ ಹೋರಾಟ ಆಯ್ತು. ಜಿಲ್ಲಾ ಉಸ್ತುವಾರಿ ಸಚಿವರು ಪಡೆದಿಲ್ಲ ಅಂತೇಳಿ ಭಾಳ ಪ್ರತಿಭಟನೆ ಮಾಡಿದ್ರು. ಅವರು ನಮಗೆ ಯಾಕೆ ನೋಡಿಲ್ಲ ಅಂದ್ರೆ ನಿಜನೇ ಇದೆ. ನಮಗೆ ಹೇಳಿದ್ರು 1200 ರೂಪಾಯಿ ಘೋಷಣೆ ಮಾಡಿದ್ರೆ ಕಟ್ಕೊಳ್ತೀವಿ ಅಂತ ಹೇಳಿದ್ರು. ಯಾರು DC ಅವ್ರಿಗೆ ರೈತ ಸಂಘದ ಮಾತುಕತೆ ಅವ್ರು ನಡೀತಾನೆ ಇತ್ತು. ಮೊದಲು 3000 ಬಂತು, 3050 ಬಂತು, 3100ಕ್ಕೆ ಬಂದಾಗ DC ಹಾಕ್ತಲೇ ಗಲಾಟೆ ಆಯಿತು. ಅವ್ರಿಗೆ ನಮಗೆ ಆಗ್ತದೆ ಅಂತ ಅವರು ಇಲ್ಲಿಂದ ಗುಲ್ಲಾಪಕ್ಕೆ ಸಿಗ್ತಾರೆ. ಹಾಗಾಗಿ DC ಅವ್ರು ಬಂದರು. ಹೀಗಿದೆ 1200 ಅಂದರೆ ಅವ್ರು ಒಪ್ಕೊಂಡು ಅಂತ ಹೇಳಿದ್ರೆ, ಸೊ ನೀವು ಹೇಳಿದ್ರೆ ನಾ ಘೋಷಣೆ ಮಾಡ್ತೀನಿ. ಎಲ್ಲ ಒಂದೇ ಮಾತಾಡಲ್ಲ, ಕೆಲವೊಂದು ಜೊತೆ ಮಾತಾಡಿದ್ದೀನಿ. ಆಯ್ತು, ಸ್ವಲ್ಪ ಲಾಸ್ ಆದರೂ ಕೂಡ 1200 ಕೊಡೋಣ. ಎಲ್ಲರಿಗೂ ಪರವಾಗಿ ನಾವು ಉಳಿಸ್ಕೊಂಡು DC ಅವ್ರಿಗೆ ಹೇಳಿದ್ವಿ. DC ಅವ್ರು ಹೋಗಿ ಅನೌನ್ಸ್ ಮಾಡಿದ್ರು ಹಿಂದೆ ತಕ್ಕೊತಾರಂತ. ಆದರೆ ಹೋಗಿಲ್ಲ. ಮತ್ತೆ ಮುಂದಿತ್ತು ಅಲ್ಲಿಗೆ ನಮ್ಮ ಕೆಪಾಸಿಟಿ ಮುಗಿತು. ಅಲ್ಲಿ ಹೋಗಿ ನಾವು ಹೆಚ್ಚಿಗೆ ಹೇಳುವಂಥ ಪ್ರಶ್ನೆ ಬರ್ಕೋಸಲ್ಲ. ನಾವೇನೋ ಆಸೆ ಇಟ್ಟಿದ್ದೀವಿ. ಹೀಗಾಗಿ ಅಲ್ಲಿ ಹೋಗೋದ್ರಿಂದ ಯಾವುದೇ ಪರಿಹಾರ ಆಗೋಲ್ಲ. ಅದಕ್ಕೆ ನಾವು HK ಪಾಟೀಲ್ ಅವ್ರು ಕಳಿಸಿದ್ವಿ. ನಂತರ ಅದು ಬೆಂಗಳೂರಿಗೆ ಶಿಫ್ಟ್ ಆಯಿತು. ಅಲ್ಲಿ ಪರಿಹಾರ ನಾವು ಹೋದ್ರೂ ಕೂಡ ಪರಿಹಾರ ಆಗ್ತಿರಕ್ಕಿಲ್ಲ. 1200 ಹೆಚ್ಚಿಗೆ ಹೇಳುವಂಥ ಅದಕ್ಕೆ ಇದೆಯಲ್ಲ 3200. ಹೀಗಾಗಿ ನಾವು ಹೋಗೋದೇ ಅದಕ್ಕೆ ಆದರೂ ಕೂಡ ಅವರು ಕೂಡ ಮಧ್ಯ 3200 ಪ್ರಶ್ನೆ ಮಾಡ್ತೀವಿ. ಅದು ಕೂಡ ದೊಡ್ಡ ಅಮೌಂಟ್ ಇತ್ತು. ಸರ್ಕಾರ CM ಅವರು ರಿಕ್ವೆಸ್ಟ್ ಮಾಡಿದ್ರೆ ಕೇಂದ್ರದಲ್ಲಿ ಬಗೆಹರಿಸ ಅಂತ ಬಗೆಹರಿದೆ. ಅಲ್ಲ, ಈಗ ಸಕ್ಕರೆ ಸಚಿವರು ಏನ್ ಹೇಳ್ತಾ ಇದ್ದಾರೆ, ಉಸ್ತುವಾರಿ ಸಚಿವರು ಇದ್ದಿದ್ದು ಅವರು ನಾವು ಹೋಗ್ತೇವೆ ಅಂದಿದ್ದಕ್ಕೆ ಅವರೇ ನಿಭಾಯಿಸ್ತೇನೆ ಅಂದಿದ್ದಕ್ಕೆ ನಮಗೆ ಬರಕ್ಕೆ ತಡ ಆಯ್ತು ಅನ್ನುವಂಥದ್ದನ್ನ ಅದೇ ಹೇಳಿದ್ರೆ ನಾವೇ ಅದನ್ನು ಇಲ್ಲಿ ನಮ್ಮಂತಲ್ಲಿ ಮುಗಿಲಿಕ್ಕೆ ಅಂತ ಪ್ರಯತ್ನ ಮಾಡಿದ್ವಿ. ಇದು ರಾಜಕೀಯ ಇದೆ ಸರ್. ವಿಜೇಂದ್ರ ಬಂದಿದ್ದಕ್ಕೆ ಏನಾದರೂ ಅಡ್ವೈಸ್ ಆಗಿದೆ? ಇನ್ನೆಲ್ಲ ರೈತ ಸಂಘದವರು ಅದೇನ ಅವರೆಲ್ಲ ಅವರು ರಾಜಕೀಯ ಮಾಡ್ಲಿಕ್ಕೆ ಅವರು ಬಂದಿದ್ದು ನಮ್ಮ ಪರವಾಗಿ ನಾವು ಅವರು ಹೋರಾಟ ಮಾಡ್ತಿದ್ವು. ಕೆಲವರು ಅಲ್ಲಿ ಹೋಗಿ ಇಷ್ಟೆಲ್ಲ ಎಲ್ಲಿ ಕೊಡೋಲ್ಲ, ಮತ್ತು ಇಲ್ಲಿ ಅವ್ರು ಭಾಷಣ ಮಾಡಿದ್ರೆ ಆಯ್ತಂತ BJP ಅವರು ನಮ್ಮದೆಲ್ಲ ಭಾಷಣ ಮಾಡಿ ನಮ್ಮ ಕೇಂದ್ರ ಸರ್ಕಾರದ ನ್ಯೂನ್ಯತೆಗಳನ್ನು ಏನೋ ಅವ್ರು ಹೇಳಿದ್ರು. MSP ಸಕ್ಕರೆ ಟ್ಯಾಕ್ಸ್ ಮಾಡೋರು ಅವರು, ಎಥನಾಲ್ ಟ್ಯಾಕ್ಸ್ ಮಾಡೋರು ಅವರು, FRP ಫಿಕ್ಸ್ ಮಾಡೋರು ಅವರು. ರಾಜ್ಯ ಸರ್ಕಾರ ಅಂತ ಹೇಳಿ ನಮ್ಮ ಸರ್ಕಾರ ಮೇಲೆ ಕೆಟ್ಟದು ಅಂತ ತಗೊಂಡು CM ಅವರು ಭಾಳ ಉತ್ತಮವಾಗಿ ನಿಭಾಯಿಸಿ ರೈತರಿಗೆ. ಬಾಗಲಕೋಟೆ, ವಿಜಯಪುರ, ಕಲಬುರಗಿ 3 ಕಡೆ ಹೋರಾಟ ಸ್ಟಾರ್ಟ್. ಇವತ್ತು ಸರಿ ಸರ್ಕಾರ ಒಂದು ನಿರ್ಧಾರ ತಗೊಂಡ್ರೆ ಅದೆಲ್ಲರಿಗೂ ಸರ್ಕಾರ ಮಾಡಬೇಕು. ಅವರು ಯಾಕಂದರೆ ಕಾರ್ಖಾನೆ ಕೂಡ ಉಳಿಬೇಕು. ಕಾರ್ಖಾನೆ ಉಳಿಬೇಕು. ಸರ್ಕಾರ ಮಾಡಿದೆ. ಎಲ್ಲರೂ ಹೋಗ್ತಾರೆ ನಮ್ಮ
ಚಂದ್ರು ಸರ್ ಕಾಂಗ್ರೆಸ್ ಓಕೆ ಥ್ಯಾಂಕ್ ಅಲ್ಲೇ ಬರಾಗತ್ತೆ ಎಲ್ಲರೂ ಅಲ್ಲೇ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು DCC ಬ್ಯಾಂಕಿನ ಅಧ್ಯಕ್ಷರು ಮತ್ತೆ ಉಪಾಧ್ಯಕ್ಷರು ರಾಜು ಕಾಗೆ ಅಂತೇಳಿ ಫೈನಲ್ ಆಗಿರುವಂಥದ್ದು. ಈಗಾಗಲೇ DCC ಬ್ಯಾಂಕ್ಗೆ ಅವರು ಹೋಗಿದ್ದಾರೆ. DCC ಬ್ಯಾಂಕ್ ಹೋಗಿ ಅಪ್ಡೇಟ್ಸ್ಗಳನ್ನು ಮತ್ತೆ ಕೊಡ್ತೀನಿ.